ಗವಿಗಂಗಾಧರೇಶ್ವರ ಕ್ಷೇತ್ರದಲ್ಲಿ ಸೂರ್ಯ ರಶ್ಮಿ ವಿಸ್ಮಯ ಇನ್ನೇನು ಕೆಲವೇ ಕ್ಷಣದಲ್ಲಿ ನಡೆಯುತ್ತೆ. 5:20ರಿಂದ 5:23 ಮುಹೂರ್ತದಲ್ಲಿ ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತಹ ಆ ಕ್ಷಣ ಏನಿದೆ, ಕಣ್ತುಂಬಿಸಿಕೊಳ್ಳೋದಕ್ಕೆ ಅಂತ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಕಾಯ್ತಾ ಇದ್ದಾರೆ. ಆ ಅದ್ಭುತವಾದ ಕ್ಷಣದ ನೇರ ಪ್ರಸಾರವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ಕೂಡ ನೋಡಬಹುದು. ಅದರ ಜೊತೆಗೆ ಬ್ರಹ್ಮಾಂಡ ಗುರೂಜಿಯವರ ಒಂದಷ್ಟು ವಿವರಣೆ ಕೂಡ ಇರುತ್ತೆ. ಗವಿಗಂಗಾಧರೇಶ್ವರ ಕ್ಷೇತ್ರದ ಕುರಿತಂತೆ, ಈ ವಿಸ್ಮಯದ ಕುರಿತಂತೆ ಹಲವು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರು. ಗುರುಜಿ, ನೀವು ಹೇಳ್ತಾ ಇದ್ರಿ ಆ ಕ್ಷೇತ್ರದ ಮಹಿಮೆ ಎಂತದ್ದು ಅಂತ. ಗೌತಮ ಕ್ಷೇತ್ರ ಅಂತ ಕೂಡ ಕರೀತಾರೆ. ಗೌತಮ ಮುನಿಗಳು ಅಲ್ಲಿ ತಪಸ್ಸನ್ನ ಮಾಡಿದ್ರು, ತ್ರಿಕಾಲ ಪೂಜೆಯನ್ನ ಶಿವನಿಗೆ ನೆರವೇರಿಸಿದ್ರು. ಸೊ ಆ ಮೂಲಕ ಅದು ಗೌತಮ ಕ್ಷೇತ್ರ ಅಂತಲೂ ಕರೆಯಲ್ಪಡುತ್ತೆ ಅಂತ. ಗೌತಮ ಮಹರ್ಷಿಗಳ ಅಲ್ಲಿ ವಿಗ್ರಹ ಕೂಡ ಇದೆ, ಭಾರದ್ವಾಜ ಮುನಿಗಳ ವಿಗ್ರಹ ಇದೆ. ಆ ಕ್ಷೇತ್ರದ ಇನ್ನಷ್ಟು ಮಹಿಮೆ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ 2 ಕಂಬಗಳು ಅಲ್ಲಿಂದ ಶುರುವಾಗತ್ತೆ. ಒಂದೊಂದಕ್ಕೂ ಒಂದೊಂದು ಇತಿಹಾಸ ಇದೆ, ಒಂದೊಂದು ಕತೆ ಇದೆ ಅಲ್ಲಿ. ಸಾಧಾರಣವಾಗಿ ಎಲ್ರಿಗೂ ಗೊತ್ತಿರೋವಂಥದ್ದು, ಯಾಕೆಂದರೆ ಪ್ರತಿ ವರ್ಷವೂ ಹೌದು ಹೋಗಿ ಬರ್ತೀವಿ, ಎಲ್ರಿಗೂ ದೇವಸ್ಥಾನದ ವಿಸ್ಮಯಗಳನ್ನ ತೋರಿಸ್ತಾನೆ ಇರ್ತೀವಿ. ಏನಾಗಿದೆ, ಯಾವಾಗಲೂ ಒಂದು 10 ವರ್ಷಕ್ಕೊಂದ್ಸರಿ ತೋರಿಸಿದ್ರೆ ಹೌದಾ ಗ್ಯಾರಂಟಿನಾ ಅಂತಾರೆ. ವರ್ಷ ತೋರಿಸ್ಬಿಟ್ರೆ ಹೌದಾ ನಮಗೆಲ್ಲ ನಾವು ಹೋಗಿ ಬಂದ್ಬಿಟ್ಟಿರ್ತೀವಿ ಅಂತ ಮತ್ತೆ ಜ್ಞಾಪಿಸ್ತಾ ಇರ್ತೀವಿ. ಇದರಲ್ಲಿ ಗೌತಮ ಋಷಿಗಳ ಕ್ಷೇತ್ರದ ಎರಡನೇದೇನಾಗಿದೆ, ಇಲ್ಲಿ ಪಾಣಿವಟ್ಟು ಸೋಮಸೂತ್ರ ಅಂತ ಏನು ಪ್ರತಿಷ್ಠಾಪನೆ ಆಗಿದೆ, ಈ ಸೋಮಸೂತ್ರ ಸೂರ್ಯ ಬಿಂಬದಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಅಂದರೆ ಏನು ಅಂದರೆ, ಸೂರ್ಯನೇ ದೇವಸ್ಥಾನದ ಒಂದು ಶೈಲಿ. ಶಿಲ್ಪಶಾಸ್ತ್ರದಲ್ಲಿ ಸೂರ್ಯನ ಶೈಲಿ, ಚಂದ್ರ ಶೈಲಿ ಅಂತ ಕರೀತಾರೆ. ಸೊ ಇದು ಸೂರ್ಯನ ಶೈಲಿಯಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಅಂದರೆ ಕೆಲವು ದೇವಸ್ಥಾನಕ್ಕೆ ಸೂರ್ಯ ರೇಷ್ಮೆ ಕಿರಣ ಬೀಳ್ತಾ ಇದೆ. ಅಮ್ಮನವ್ರ ದೇವಸ್ಥಾನ ಅಖಿಲಾಂಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಚಂದ್ರನ ರೇಷ್ಮೆ ಕಿರಣ ಬೀಳುತ್ತೆ. ಚಂದ್ರನ ಆಕಾರದಲ್ಲಿ ಕಟ್ಟಿರತಕ್ಕಂಥ ದೇವಸ್ಥಾನ. ಅಲ್ಲಿ ನೋಡು, ಬೆಳಗ್ಗೆ ಹೊತ್ತು ಸೂರ್ಯ ಬೆಳಲ್ಲ, ಅದೇ ಬೆಳಕಿನ ಜಾಗದಲ್ಲಿ ಚಂದ್ರ ಇದ್ದರೆ ಮಾತ್ರ ಸಾಯಂಕಾಲ ಅವಳು ಕಿವಿ ಓಲೆಗಳಿಗೆ ಬಿಡುತ್ತೆ. ಸೊ ಆ ಥರ ವಿಶೇಷತೆ. ಇಲ್ಲಿ ದುರ್ಗಾ ಪ್ರತಿಷ್ಠಾಪನೆ ಜಮದಗ್ನಿಗಳು ಎಲ್ಲಮ್ಮನ ಜೊತೆ ಇದ್ದಾಗ ಒಂದು ಸಂಚರಣೆ. ಪರಶುರಾಮನಿಗೆ ನಮಗೆ ಬ್ರಹ್ಮಹತ್ಯೆ ದೋಷ ಆಗೋಯ್ತು, ಏನು ಮಾಡೋದು, ಪರಿವರ್ತನೆ ಮಾಡೋದು, ಅದಕ್ಕೆ ದುರ್ಗಾಂ ದೇವಿಂ ಶರಣ ಅಂತ ಒಂದು ದುರ್ಗೆನ ಪ್ರತಿಷ್ಠಾಪನೆ ಮಾಡಿದ್ರೆ ಎಲ್ಲರಿಗೂ ದಾರಿ ತೋರಿಸುತ್ತೆ ಅಂತ. ಸೊ ಇಲ್ಲಿ ವಿಶೇಷ 2 ಕಂಬಗಳು ಹೇಳಿದೆ ನೋಡಿ. ಇಲ್ಲಿ ಕಲ್ಲಿನ ಕೋಳಿ ಕೂಗತ್ತೆ ಅಂತ ಕೂಡ ಇತಿಹಾಸದಲ್ಲಿ ಕಲಿಯುಗದ ಅಂತ್ಯಕಾಲಕ್ಕೆ ಏನು ಮಾಡೋದು ಅಂದರೆ, ಕಲ್ಲಿನ ಕೋಳಿ ಕೂಗತ್ತೆ, ನಂದಿ ಜರುಗತ್ತೆ ಅಂತ ಹೇಳಿ. ಸೊ ಕಲ್ಲಿನ ಕೋಳಿ ಎಲ್ಲಿ ಕೂಗುತ್ತೆ ಅಂದರೆ ಒಂದೊಂದು ಕಡೆ ಆಗ್ತಾ ಇರುತ್ತೆ. ಸೊ ಇಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಕಲ್ಲಿನ ಕೋಳಿ ಕೂಗುತ್ತೆ. ಅದು ಕಲ್ಲು ವಿಶೇಷವಾಗಿರ್ತಕ್ಕಂಥ ಕಲ್ಲು ಕೋಳಿ ಇದೆ. ಅದರ ಜೊತೆಗೆ ಡಮರುಗ, ತ್ರಿಶೂಲ ಎರಡೂ ಕಲ್ಲಿಂದ ಯಾವ ಕಾಲದ ಯುಗದ ಭಾಳ ಚೆನ್ನಾಗಿ ಕೆತ್ತಿದ್ದಾರೆ. ತಿರುಗಿ ಅದನ್ನು ಪ್ರಯತ್ನ ಪಟ್ಟರು ಭಾಳ ಜನ, ಬೇರೆ ಬೇರೆ ದೇವಸ್ಥಾನದವ್ರು ನೋಡ್ಕೊಂಡೋಗಿ ಸಿಮೆಂಟಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ರು. ಆಮೇಲೆ ಇದು ಇಳಿತಾ ಪಾತಾಳದೊಳಗೆ ನದಿಯಾಗಿರೋದ್ರಿಂದ ಗಂಗೆ ಇಲ್ಲಿ ಭಾಳ ವಿಶೇಷ. ನಾವೆಲ್ಲ ಮೊದಲಾದ್ರೆ ಹೋಗ್ತಾ ಇದ್ರೆ ನೀರು ಬರ್ತಿತ್ತು, ಅಭಿಷೇಕ ಕೆಳಗೆ ನೀರು ತೊಗೊಂಬರ್ತಾ ಇದ್ವಿ. ಅದು ಹೇಗೆ ಬರ್ತಾಯಿತ್ತು ಅಂದರೆ, ನೀನು ಚಾಮರಾಜಪೇಟೆ ಒಳಗಿರ್ತಕ್ಕಂಥ ಆಂಜನೇಯ ದೇವಸ್ಥಾನ ಕೋಟೆ ಆಂಜನೇಯ ಅಂತಿದೆ, ಅಲ್ಲಿಗೆ ಬಂದು ಕೋಟೆ ಆಂಜನೇಯನಿಂದ ಕೋಟೆ ಒಳಗೆ ಹೋಗಿ ಆ ನೀರು ಅಂತರ್ಗಂಗೆಯಾಗಿ ಬಂದು ಗವಿಗಂಗಾಧರೇಶ್ವರ ದೇವಸ್ಥಾನದೊಳಗೆ ಪ್ರವೇಶ ಮಾಡ್ತಿತ್ತು. ಸೊ ಎಲ್ಲರೂ ಆ ನೀರನ್ನ ಸ್ನಾನ ಮಾಡಿ ಆಂಜನೇಯನ ನಮಸ್ಕಾರ ಮಾಡಿ ಎಲ್ಲ ಕಡೆ ಹೋಗ್ತಿದ್ವಿ. ಸೊ ಆ ನೀರು ಇವಾಗ ಏನಾಗೋಗಿದೆ, ರಂಧ್ರಗಳ ಮುಖಾಂತರ ಒಳಗೆ ಹೋಗೋಕ್ಕಾಗಲ್ಲ, ಅಲ್ಲಲ್ಲೇ ಬ್ಲಾಕ್ ಆಗೋಗಿದೆ, ಆಗದೆ ಇರೋದು ಕೆಲಸ. ಸೊ ಇದಕ್ಕೆ ಇವತ್ತಿಗೂ ಅಭಿಷೇಕ ಏನಾದ್ರು ಮಾಡಬೇಕಂದ್ರೆ ಒಂದು ಬಾವಿ ಇದೆ ಹಿಂಭಾಗದಲ್ಲಿ. ಆ ಬಾವಿ ಒಳಗೆ ಇವತ್ತಿಗೂ ಶಾಶ್ವತ ನೀರಿದೆ, ತೊಗೊಂಡು ನೀರು ಸೇರ್ತಕ್ಕಂಥದ್ದು. ಅದನ್ನು ಅಭಿಷೇಕಕ್ಕೆ ಇಟ್ಕೊಳ್ತಾರೆ. ಬೆಳಗಿಂದ ಅಭಿಷೇಕ ಪೂಜೆ ಪುನಸ್ಕಾರ. ಇವತ್ತು ಮಕರ ಸಂಕ್ರಮಣ ಆಗಿಂದ ಮಕರ ಪ್ರವೇಶ ಮಾಡ್ತಿರೋ ಅಂಥ ಒಂದು ವಿಶೇಷ. ಮಕರ ರಾಶಿಗೆ ಎಲ್ಲರೂ ಮಕರ ರಾಶಿ ಅಂದ ತಕ್ಷಣ ಏನಂತಂದರೆ, ಯಾರ್ದು ಮನೆ? ಶನೇಶ್ವರನ ಮನೆ. ಶನೇಶ್ವರನ ಮನೆಗೆ ಎಳ್ಳು ನೀರು ಭಾಳ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಎಳ್ಳು ನೀರು ತರ್ಪಣನೂ ವಿಶೇಷ, ಎಳ್ಳು ನೀರು ಶುಭಕ್ಕೂ ವಿಶೇಷ. ಎಳ್ಳು ಸಿಪ್ಪೆನ ಸುರಿದ್ರೆ ಋಣ ವಿಮೋಚಕ ಅಂತ ಕರಿತೀವಿ. ಅದಕ್ಕೆ ಇವತ್ತೆಲ್ಲರೂ ಎಳ್ಳು ತುಂಬಿ ಹರಿಯತಕ್ಕಂಥ ವಿಶೇಷದಲ್ಲಿ ಎಳ್ಳನ್ನು ಕೊಟ್ಟು ಎಳ್ಳು ಬೀರಿ ಅಂತೀವಿ. ಆ ಎಳ್ಳು ಬೀರೋದು ಅಂದ್ರೇನು, ಋಣ ತೀರಿಸ್ಕೊಳ್ಳಿ. ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತ, ಅಂದರೆ ಋಣ ತೀರಿಸ್ಕೊಂಬಿಡಿ ಅಂತಲ್ಲ. ಏನೇನಿದೆ ಋಣ, ನಿನ್ನ ತಾಯಿ ಋಣ ತೀರಿಸ್ಕೊಳಕ್ಕಾಗತ್ತ? ಜಲಮದಲ್ಲಿ ತೀರಿಸ್ಕೊಳಕ್ಕಾಗಲ್ಲ. ತಂದೆ ಋಣ ತೀರಿಸ್ಕೊಳಕ್ಕಾಗತ್ತ? ಆಗಲ್ಲ. ಭೂಮಿ ಋಣ ತೀರಿಸ್ಕೊಳಕ್ಕಾಗತ್ತ? ಅಷ್ಟು ಬೇಗ ಆಗತ್ತ? ಮನುಷ್ಯ ಹೋಗೋವರೆಗೂ ಗ್ಯಾರಂಟಿ ಇಲ್ಲ. ಆದರೆ ಈ ಋಣಾನುಬಂಧ ಅನ್ನೋದಕ್ಕೆ ಎಳ್ಳು ಬೀರಿ, 2 ಮಾತು ಒಳ್ಳೇದಾಡಿ ಅಂತ ಕೇಳಿತೀವಿ. ಅದಕ್ಕೆ ಅದು ಸಿಪ್ಪೆ ಸುಲಿದಿರೋತಕ್ಕಂಥ ಎಳ್ಳು ಯಾವಾಗಲೂ ಕಪ್ಪೆ, ಬಿಳಿಯಲ್ಲ. ಆದರೆ ಎಳ್ಳನ್ನು ನಾವು ಎಳ್ಳು ಬೀರೋ ಸಮಯಕ್ಕೆ ಬೆಳ್ಳಗಿರುತ್ತೆ. ಬಹಳಷ್ಟು ಜನಕ್ಕೆ ಇದ್ರ ಪ್ರಶ್ನೆ ಇರುತ್ತೆ, ಎಳ್ಳು ಬೆಲ್ಲ ಕೊಡ್ತೀವಿ ಆದರೆ ಅದರ ಹಿಂದಿನ ಕಾರಣ ಏನು? ವೈಜ್ಞಾನಿಕ ಕಾರಣ ಇದೆ, ಧಾರ್ಮಿಕ ಕಾರಣ ಒಂದಷ್ಟಿರುತ್ತೆ ಅಂತ. ಅದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ ಗುರುಜಿ. ಏನು, ಸೂರ್ಯ ರಶ್ಮಿ ಶಿವಲಿಂಗ ಸ್ಪರ್ಶ ಮಾಡೋದಕ್ಕೆ ಕೆಲವೇ ಕ್ಷಣ ಬಾಕಿ ಇದೆ. 5:20ರಿಂದ 5:23 ಈ ಮುಹೂರ್ತದಲ್ಲಿ ಸೂರ್ಯ ರಶ್ಮಿ ಶಿವನ ಆ ಲಿಂಗ ಏನಿದೆ ಅದರ ಮುಂದೆ ಇರುವಂತಹ ನಂದಿ, ಅದರ ಕೊಂಬಿನಿಂದ ಸೂರ್ಯ ಕಿರಣ ಹಾದು ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೆ. ಆ ಕ್ಷಣಕ್ಕಾಗಿ ಈಗ ಕ್ಷಣಗಣನೆ ಶುರುವಾಗಿದೆ. ಆ ಕೌತುಕದ ಕ್ಷಣ ಕಣ್ತುಂಬಿಸ್ಕೊಳ್ಳೋದಕ್ಕೆ ಜನ ಕೂಡ ಕಾಯ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.